ಏನೇ ನಿಮ್ದು? ನಮ್ಮದೇನಿದೆ ಬಾಸ್, ಎಲ್ಲ ನಿಮ್ಮದೇ. ಯಾಕೆ ಬಂದ್ರೆ ಒಳಗಡೆ? ನೀವು ಮೇಡಮ್ನ ಕರೀರಿ ಅಂತ ಹೇಳಿದ್ರಿ, ನಾನು ಅವ್ರನ್ನ ಹುಡ್ಕೊಂಡು ಹೋದೆ. ಅವರು ಸೀಟಲ್ಲಿ ಇರ್ಲಿಲ್ಲ, ಅದನ್ನ ಹೇಳೋಣ ಅಂತ ಇಲ್ಲಿ ಬಂದೆ. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಾನು ಬರಬಾರ್ದಿತ್ತು ಅಂತ. ಯಾವಾಗ್ಲೂ ಇದೇ ಆಗೋಯ್ತು ನಿಮ್ದು. ಬಾಸ್, ನೀವು ಬೇರೆ ಮೂಡ್ ಸರಿ ಇಲ್ಲ ಅಂತಿದ್ರಲ್ಲ. ಯಾವ್ದಕ್ಕೂ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಆರ್ಡರ್ ಮಾಡ್ಲಾ? ಓಹೋ, ನಿಮ್ ಮೂಡ್ ಸರಿ ಇರ್ಲಿಲ್ವಾ ಬಾಸ್? ಸಾರಿ, ನನಗೆ ಗೊತ್ತಿರ್ಲಿಲ್ಲ. ನಾನೇನೋ ಕೇಳೋಣ ಅಂತ ಬಂದ್ಬಿಟ್ಟೆ. ಹೇ, ಪರವಾಗಿಲ್ಲ, ಕೇಳು. ನೀವು ಕಾಣಿಸ್ಲಿಲ್ಲ ಅನ್ನೋದಕ್ಕೆ ಮೂಡ್ ಹಾಳಾಗಿದ್ದು ಮೇಡಮ್. ಈಗ ನೀವು ಕಾಣಿಸಿದ್ರಲ್ವಾ, ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಬಿಡಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ ಸಂಜೆ ನನ್ನ ಜೊತೆ ಆಚೆ ಬರ್ತೀರಾ? ಓಕೆ, ಶೋರ್. ಬಾಸ್, ನೀವು ಮೂಡ್ ಸರಿ ಇಲ್ಲ ಅಂದ್ರೆ ಅದು ಅವಾಗ, ಈಗಲ್ಲ. ಈಗ ಸರಿ ಹೋಯ್ತು, ಈಗ ಸರಿ ಹೋಯ್ತು, ಈಗ ಸರಿ ಹೋಯ್ತು. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಬಾಸ್. ಇವತ್ತಿನ ಟೆನ್ಷನ್ ಆಗಿ ಮರ್ತೋಯ್ತು ಅಂತಾನೆ ಇಟ್ಕೋ. ಅದರಿಂದ ಫೇರ್ ಅಂತೂ ಆಗಲ್ವಲ್ಲ, ಏನೋ ಕಡಿಮೆ ಮಾರ್ಕ್ಸ್ ಬರ್ಬೋದು ಅಷ್ಟೇ. ನೀನು ಇನ್ನೂ ಓದಬೇಕಿರೋದು ತುಂಬ ಇದೆ. ಇದು ಇನ್ನೂ ಶುರು ಅಷ್ಟೇ. ನೀನು ಇಲ್ಲೇ ಎದುರಿದ್ರೆ ಇನ್ನು ಮುಂದೆ ಕಷ್ಟದ ಪರೀಕ್ಷೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಹಾಗೇನು ಮಾಡ್ತೀಯಾ? ನನಗೆ ಗೊತ್ತಿಲ್ಲ ಅಣ್ಣ. ಯಾವತ್ತು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಏನೇ ಸಮಸ್ಯೆ ಇದ್ರೂ ಅದರಲ್ಲೂ ಒಂದು ಪಾಸಿಟಿವ್ ಎಲಿಮೆಂಟ್ ಇರುತ್ತೆ, ಅದನ್ನ ಮಾತ್ರ ನೋಡಬೇಕು. ನಾನು ಎಕ್ಸಾಮ್ ಟೈಮಲ್ಲಿ ಹೀಗೆ ಮಾಡ್ತಿದ್ದೆ. ಒಂದಿನ ಎಕ್ಸಾಮ್ಗೆ ಹೇಳೋಕೆ ಲೇಟ್ ಆಗೋಯ್ತು. ಆಗ ಯಾಕೆ ಈಗ ಆಗೋಯ್ತು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ನನ್ನ ಕಂಟಕ ಇಲ್ಲಿಗೆ ಮುಗೀತು. ಎಕ್ಸಾಮ್ ಏನೂ ಆಗಲ್ಲ ಅಂತ ಅಂದ್ಕೊಂಡು ಆರಾಮ್ಸೆ ಹೋಗ್ಬಿಟ್ಟೆ. ಇನ್ನೊಂದಿನ ಒಂದು ಚಾಪ್ಟರ್ ರಿವಿಷನ್ ಮಾಡೋಕೆ ಆಗಿರಲಿಲ್ಲ. ಅದರಲ್ಲಿರೋ ಕ್ವಶನ್ ಬಂದೇ ಬರುತ್ತೆ ಅಂತ ಮನ್ಸು ಹೇಳ್ತಾ ಇತ್ತು, ಆದರೆ ಅದನ್ನ ಓದಕ್ಕೆ ಟೈಮೇ ಇರಲಿಲ್ಲ. ಆಗ್ಲೂ ನಾನು ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಇರೋ ಪ್ರಶ್ನೆಗಳಲ್ಲಿ ಆ ಒಂದು ಪ್ರಶ್ನೆ ಬರೋ ಸಾಧ್ಯತೆ ಕಡಿಮೆ ಅಂತ ಅಂದ್ಕೊಂಡು ಧೈರ್ಯ ಮಾಡಿ ಎಕ್ಸಾಮ್ಗೆ ಹೋದೆ. ಅಲ್ಲಿ ಆ ಪ್ರಶ್ನೆ ಬಂದೇ ಇರಲಿಲ್ಲ. ನೀನು ಅಷ್ಟೇ, ನಿಂಗೆ ಮರ್ತೋಗ್ತಿದೆ ಅಂತ ಅನಿಸ್ತಾ ಇರೋದ್ರಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಹುಡುಕ್ಬೇಕು. ಮರ್ತೋಗೋದೆಲ್ಲ ಇಲ್ಲೇ ಮರ್ತೋಗುತ್ತೆ, ಆದರೆ ಎಕ್ಸಾಮಲ್ಲಿ ಎಲ್ಲ ನೆನಪಾಗುತ್ತೆ. ಏನೂ ಆಗಲ್ಲ ಅಂದ್ಕೊಂಡು ರೆಡಿ ಆಗೋ. ನಿನಗೆ ಆಶ್ಚರ್ಯ ಆಗೋ ಥರ ಒಂದು ಲೈನ್ ಬರಿತಿದ್ದಾಗೆ ಮುಂದಿನ ಲೈನ್ ನೆನಪಾಗ್ತಾ ಹೋಗುತ್ತೆ. ನಿಜವಾಗ್ಲೂ ಇದಾಗುತ್ತಾ ರಾಜಣ್ಣ? ಯಾಕಾಗಲ್ಲ? ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತು ನಿನ್ನ ಎಕ್ಸಾಮ್ ಬರೀಬಲ್ಲೆ. ಬರೆಯೋದಲ್ಲ, ಅದರಲ್ಲೂ ಒಳ್ಳೆ ಮಾರ್ಕ್ಸ್ ಕೂಡ ತಗೋತೀಯ. ಇದನ್ನ ನಾನು ಸುಮ್ಮನೆ ಹೇಳ್ತಿಲ್ಲ. ನಿನ್ನ ಜೊತೆ ಕೂತು ನಾನು ಎಷ್ಟೋ ದಿನ ಓದಿದ್ದೀನಿ ಅಲ್ವಾ, ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇವತ್ತೊಂದಿನ ನನ್ನ ಮಾತನ್ನು ಕೇಳು. ನಿನ್ನ ಜೊತೆ ಎಕ್ಸಾಮ್ ಆಲ್ವರೆಗೂ ನಾನು ಬರ್ತೀನಿ. ಹೊರಗೆ ನಿಂತು ನಾನು ಕಾಯ್ತೀನಿ. ಮುಗಿದ ತಕ್ಷಣ ಬಂದೇಳು ಎಕ್ಸಾಮ್ ಹೇಗಿತ್ತು ಅಂತ. ಒಂದು ಪಕ್ಷ ನಿಂದ ಉತ್ತರಗಳು ತಪ್ಪಾಯ್ತು ಅಂತಾನೆ ಇಟ್ಕೋ. ಪರೀಕ್ಷೆಗಿಂತ ಜೀವನ ದೊಡ್ಡದು. ನೀನು ಗೆದ್ದೇ ಗೆಲ್ತಿ ಅಂತ ನನಗೆ ನಂಬಿಕೆ ಇದೆ. ಹೋಗಣ್ವಾ? ಹ್ಞೂ ಅಣ್ಣ. ಹುಡುಗ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟ.
ನಿಂದೊಂಥರ ಏಕಪಾತ್ರಾಭಿನಯ ನೋಡೋಕ್ ಹೇಗಿದ್ಯಾ, ಆದ್ರೆ ನಿನ್ ಒಳಗಡೆ ತುಂಬಾ ವಿಷಯ ಇದೆ ಕೊಳ್ಳಿದ್ದೇವಾ. ನಡಿ. ನಮ್ ಗೆಸ್ಸು ಕರೆಕ್ಟ್ ಆಗೇ ಇದೆ. ಭಕ್ತ ಸಿಗರೇಟ್ ಬಯಸಿದ್ರೆ ಭಗವಂತ ಸಿಗರೇಟ್ ಜೊತೆ ಲೈಟರ್ನು ಅರೇಂಜ್ ಮಾಡಿದ್ರೆ ಹಬ್ಬನೇ ಅಲ್ವಾ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಹೋಗ್ರಿ. ಹೋಗ್ರಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ಸಂಜೆ ನನ್ನ ಜೊತೆ ಆಚೆ ಬರ್ತೀರಾ? ಆರ್ತಿ ತಗೊಮ್ಮ. ನನಗೆ ಬೇಡ ಅಜ್ಜಿ. ಎಲ್ಲರಿಗೂ ಬಡಿಸಿ ನೀನೇ ತಿಂಡಿ ತಿಂದಿಲ್ಲ ಅಂತ ಲಕ್ಷ್ಮಿ ಹೇಳಿದ್ಲು, ಅದಕ್ಕೆ ಹಾಲು ತಂದಿದ್ದೀನಿ, ತಗೋ ಕುಡಿ. ಏನಾಯ್ತು ಅಂತ ನನಗೆ ಗೊತ್ತಾಯ್ತು. ನಾನು ತಪ್ಪು ಮಾಡಿಬಿಟ್ಟೆ ಅಜ್ಜಿ. ಪಾಪ ಅದಕ್ಕೆ ನನ್ನಿಂದಾಗಿ ನೋವು ಅನುಭವಿಸಾಗಾಯ್ತು. ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ. ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಬಂದು ಅಲ್ಲಿರೋಬ್ರನ್ನೆಲ್ಲ ನಮ್ಮವರು ಅಂತ ಒಪ್ಕೊಂಡು ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಅದನ್ನೆಲ್ಲ ನೀನು ಚೆನ್ನಾಗಿ ನಿಭಾಯಿಸ್ತಾ ಇದೀಯಾ, ನೊಂದ್ಕೋಬೇಡ. ಇಲ್ಲ ಅಜ್ಜಿ, ಸೊಸೆಯಾಗಿ ಹೋದ್ಮೇಲೆ ಮೊದಲು ನಂಬಿಕೆ ಗಳಿಸ್ಬೇಕು. ನಾವೇನು ಅನ್ನೋದು ನಮ್ಮ ಕೆಲಸದಿಂದ ಗೊತ್ತಾಗಬೇಕು ಅಂತ ಅಮ್ಮ ಹೇಳ್ಕೊಟ್ಟಿದ್ದಾಳೆ. ಆದರೆ ನನ್ನಿಂದ ದೊಡ್ಡ ತಪ್ಪೇ ಆಗೋಯ್ತು. ನಿನಗೆ ಇಲ್ಲಿ ಬಗ್ಗೆ ಕೀಳರಿಮೆ ಇದೆ. ಇದು ಶ್ರೀಮಂತರ ಮನೆ, ಇಲ್ಲಿ ಹೇಗೆ ನಡ್ಕೋಬೇಕು, ಏನು ಮಾಡಿದ್ರೆ ಯಾರು ಏನಂತಾರೆ, ಎಷ್ಟು ಮಾತಾಡಬೇಕು, ಯಾವಾಗ ಸುಮ್ಮನೆ ಇರಬೇಕು ಅಂತ ತುಂಬ ಯೋಚನೆ ಮಾಡ್ತೀಯಾ ಅನ್ಸುತ್ತೆ. ಅದು ಸರಿನೇ ಅಜ್ಜಿ, ನಂಗೆ ಇಲ್ಲಿನೂ ಸರಿಯಾಗಿ ಹೊಂದ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ನಾನು ಏನೇನು ತಪ್ಪು ಮಾಡ್ತೀನೋ ಅಂತ ಭಯ ಆಗ್ತಿದೆ. ಹುಚ್ಚುಡ್ಗಿ, ಹಾಗೆಲ್ಲ ಏನೂ ಇಲ್ಲ. ಎಲ್ಲರೂ ಒಂದೇ ಥರ ಇರಲ್ಲ, ಇರಬಾರ್ದು ಕೂಡ. ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತು. ಗಾಂಭೀರ್ಯ ಘನತೆ ಅನ್ನೋದು ಬಟ್ಟೆ ಮೇಲಿನ ಇಸ್ತ್ರಿ ಹಾಳಾಗದೆ ಇರೋ ಥರ ಓಡಾಡೋದ್ರಿಂದ ಬರಲ್ಲ. ಬೆಲೆ ಯಾವತ್ತೂ ಒಳ್ಳೆ ಮನಸ್ಸಿಗೆ ಮಾತ್ರ ಸಿಗೋದು. ಎಲ್ಲದನ್ನು ಸಹಜವಾಗಿ ನೋಡು. ನೀನೀಗ ಈ ಮನೆ ಸೊಸೆ, ನಿನಗೆಲ್ಲ ಸ್ವಾತಂತ್ರ್ಯನೂ ಇದೆ. ಹೇಗಿರ್ಬೇಕು ಅಂತ ಯೋಚನೆ ಮಾಡೋ ಬದಲು ನೀನಾಗೇ ಇದ್ಬಿಡು. ಇದು ನಿನ್ನದು, ನಿನ್ನತನ ಇದೆ, ಎಲ್ಲ ಸರಿಯಾಗೇ ಇದೆ ಅಂತ ನಿನಗೆ ಫೀಲ್ ಆಗುತ್ತೆ. ಹೌದು ಅಜ್ಜಿ, ನಾನು ದಡ್ಡಿ. ನನಗಿದೆಲ್ಲ ಅರ್ಥನೇ ಆಗಲಿಲ್ಲ. ಅತ್ತೆ ಮನಸ್ಸಿಗೂ ನೋವು ಮಾಡಿಬಿಟ್ಟೆ. ನನಗೆ ನಾಜೂಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೇನೋ. ಅವ್ರಿಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ಅತ್ತೆ. ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ. ಹಾಗೆ ಮಾಡೋ ಉದ್ದೇಶ ಕೂಡ ನನಗಿರಲಿಲ್ಲ. ತಾಯಿ ಮನಸ್ಸು ಏನಾಗ್ಬಿಡುತ್ತೋ ಅನ್ನೋ ಕೋಪದಲ್ಲಿ ಹಾಗೆ ಮಾಡಿಬಿಟ್ಟೆ ಅಷ್ಟೇ. ಇಲ್ಲ ಅತ್ತೆ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಪ್ರಶ್ನೆ ಕೂಡ ಮಾಡದೆ ಹೊಡೆದೇ ಬಿಟ್ಟಿರೋರು. ನಾನಿನ್ನೂ ಕಾಳಜಿಯಿಂದ ಇರಬೇಕಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೂ ಆಮೇಲೆ ರಿಯಲೈಸ್ ಆಯಿತು ನಾನು ದುಡುಕ್ಬಿಟ್ಟೆ ಅಂತ. ಬೇಜಾರಾಗ್ಬೇಡ ಆರ್ತಿ.
ಸುಹಾಸಿನಿ ಯಾಕೆ ಆರತಿ ಜೊತೆ ಇಷ್ಟೊಂದು ಸ್ವೀಟಾಗಿ ನಡ್ಕೊಳ್ತಾ ಇದ್ದಾಳೆ? ಯಾಕೋ ಇದು ಸರಿ ಬರ್ತಿಲ್ವಲ್ಲ. ಆರತಿ ನೋಡಿದ್ರೇನೆ ಆಗಲ್ಲ ಅನ್ನೋಳು ಈಗ ಆಡ್ತಿದ್ದಾಳೆ ಅಂದರೆ ಮುಚ್ಚಿಟ್ಟಿರೋ ಸತ್ಯ ಆದರೂ ಏನು? ಆದ್ಯ ಮೇಡಮ್ ಕೊಡೋ ಗಿಫ್ಟ್ಗೆ ಆನ್ಲೈನ್ ಪೇಮೆಂಟ್ ಮಾಡಿಬಿಡು ಅಂತ ಬಾಸ್ ಹೇಳಿದ್ರು. ಅವ್ರು ಹೆವಿ ಟೆನ್ಷನಲ್ಲಿ ಇದ್ರು ಅಂತ ಒಂದು ಮಾತಾಡದೆ ಒಪ್ಕೊಂಬಿಟ್ಟೆ. ಆದರೆ ಇಂಥದ್ರಲ್ಲೆಲ್ಲ ವೀಕು ಅಂತ ನಮಗೆ ಮಾತ್ರ ಗೊತ್ತು. ಏನೇನೋ ತೋರಿಸ್ತಿದ್ಯಲ್ಲಪ್ಪ, ಯಾವುದನ್ನು ಓಕೆ ಮಾಡಬೇಕು, ಯಾವುದನ್ನು ಆಪರೇಟ್ ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಇದೇನೋ ನಂಬರ್ ಬೇರೆ ಕೇಳ್ತಾ ಇದೆಯಲ್ಲ ಗುರು, ಯಾವ ನಂಬರ್ ಇದು? ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸೆಂದಿರ್ಗಕಿ ಬಾಸ್ದು ಮೊಬೈಲ್ ನಂಬರ್ ಇರಬೇಕು. ನನ್ನಂತ ವರ್ಸ್ಟ್ PA ಬೇರೆ ಇನ್ಯಾರೂ ಇಲ್ಲ. ಬಾಸ್ ನಂಬರ್ ಕೂಡ ಜ್ಞಾಪಕ ಇಲ್ಲ ನನಗೆ. ಗುಣಿಸಿಕೆ ಗುಣಸೆಂದಿರ್ಗಕಿ ಡಾರ್ಲಿಂಗ್. ಇನ್ಕರೆಕ್ಟಾ? ನಾನು ಜ್ಞಾಪಕ ಇಲ್ಲ ಅಂತ ಮೊಬೈಲ್ ನೋಡಿ ಟೈಪ್ ಮಾಡಿದ್ರೆ ತಿರ್ಗಾ ಇನ್ಕರೆಕ್ಟ್ ಅಂತ ಬರ್ತಾ ಇದೆಯಲ್ಲಪ್ಪ. ಇನ್ನೊಂದ್ಸತಿ ಟ್ರೈ ಮಾಡೋಣ. ಮತ್ತೆ ಇನ್ಕರೆಕ್ಟಾ? ಏನಪ್ಪ ಇದು? ಈಗ ಮೊಬೈಲ್ನ ಪಕ್ಕದಲ್ಲಿ ಇಟ್ಕೊಂಡೇ ಟ್ರೈ ಮಾಡ್ತೀನಿ. ಬ್ಲಾಕ್ ಮಾಡಬೇಡ, ಬಾಸ್ ಕಾರ್ಡ್ ಇದು. ಬ್ಲಾಕ್ ಆಗೋಯ್ತಾ? ತತ್ತೇರಿಕೆ, ಬಾಸ್ ನನ್ನ ಕೊಂದೇ ಬಿಡ್ತಾರೆ. ಏನಪ್ಪ ಮಾಡೋದು ಇವಾಗ? ಬಾವ, ನಿಮ್ಗೇನಾಗಿದೆ? ಯಾಕೆ ಹೀಗೆ ಮಾಡ್ಕೊಳ್ತಾ ಇದ್ದೀರಾ? ನಿಲ್ಸಿ ಬಾವ, ನಿಮ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಯಾಕೆ ಸುಮ್ಮನೆ ನೋವು ಮಾಡ್ಕೊಳ್ತಿದ್ದೀರಾ? ಏನಾಯ್ತೀಗ? ಟುಡೇ ವಾಸ್ ಮೈ ಫಸ್ಟ್ ಪ್ರೆಸೆಂಟೇಷನ್ ಅಮೂಲ್ಯ. ಓ ಹೌದಲ್ವಾ? ಹೇಗಾಯ್ತು? ಚೆನ್ನಾಗಾಯ್ತಾ? ಚೆನ್ನಾಗಿ ಹೇಗಾಗುತ್ತೆ ಹೇಳು? ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ಅಂದರೆ ನನಗೆ ಡೌಟ್ಸ್ ಇದೆ. ಅಗ್ರಜ ಬೇರೆ ನನ್ನ ಮೇಲೆ ತುಂಬ ಹೋಪ್ಸ್ ಇಟ್ಟು ಈ ಕೆಲಸ ಕೊಟ್ಟಿದ್ದಾನೆ. ಸೊ ನೀವು ನನ್ನ ಜೊತೆಗಿದ್ದು ಹೆಲ್ಪ್ ಮಾಡಿ ಅಂತ ಭಾವನ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ, ಆದರೆ ಅವ್ರು ಬರಲೇ ಇಲ್ಲ. ಗೊತ್ತಾ? ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡ್ರಾ? ಕನ್ಫ್ಯೂಸ್ ಆದ್ರಾ? ಆಬ್ವಿಯಸ್ಲಿ ಅಲ್ವಾ ಅಮೂಲ್ಯ. ಪ್ರೆಸೆಂಟೇಷನ್ ವೆಂಟ್ ಸೋ ಬ್ಯಾಡ್. ಅವ್ರು ಖಂಡಿತ ನಮ್ಮ ಜೊತೆ ಡೀಲ್ ಕ್ರ್ಯಾಕ್ ಮಾಡ್ಕೊಳ್ಳಲ್ಲ. ಅಲ್ಲಿಗೆ ಈ ಡೀಲ್ನ ಹಾಳು ಮಾಡಿದ್ದು ನಾನೇ ಅಂತ ಆಗುತ್ತೆ. ಐ ನೋ ಫಾರ್ ಶೋರ್. ಯಾಕೆಲ್ಲರೂ ನೀವೇ ಅನ್ಕೊಂಡು ಅನ್ಯಾಯವಾಗಿ ಮನ್ಸು ಹಾಳು ಮಾಡ್ಕೊಳ್ತಿದ್ದೀರಾ? ಹಾಗೇನೆ ಆಗುತ್ತೆ ಅಂತ ಯಾಕೆ ಅನ್ಕೊಳ್ತೀರಾ? ಯಾಕಂದ್ರೆ ಪ್ರೆಸೆಂಟೇಷನ್ ಹೇಗಾಯ್ತು ಅಂತ ನನಗೆ ಮಾತ್ರ ಗೊತ್ತಿರೋದಲ್ವ, ಅದಕ್ಕೆ. ಅಗ್ರಜ ನಮಗೋಸ್ಕರ ಏನೆಲ್ಲ ಮಾಡಿದ್ದಾನೆ. ಅವನು ಈ ಕಂಪ್ನಿ ಶುರು ಮಾಡಬೇಕಾದ್ರೆ ಎಷ್ಟು ಯಂಗ್ ಇದ್ದ ಗೊತ್ತಾ? ಅವನು ಎಲ್ಲಾನು ಹ್ಯಾಂಡಲ್ ಮಾಡಿದ್ದಾನೆ. ಆದರೆ ಅವನ ತಮ್ಮನಾಗಿ ಒಂದೇ ಒಂದು ಪ್ರೆಸೆಂಟೇಷನ್ ಕೊಡೋಕ್ಕಾಗಿಲ್ಲ ಅಂದರೆ ಅವನೆಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಹೇಳು. ಹೇ ವಿಕಿ, ಪ್ರೆಸೆಂಟೇಷನ್ ಹೇಗಾಯ್ತು? ಪ್ಲೀಸ್ ಬಾವಾ, ನನ್ನ ಜೊತೆ ಮಾತಾಡಬೇಡಿ. ನಿಮ್ಮ ಹತ್ರ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಸಡನ್ ಇವನ್ಗೆ ಏನಾಯ್ತು? ಅಲ್ಲ, ನಾನೇನೋ ಮಾಡಿದೆ? ನೀವೇನು ಮಾಡಲಿಲ್ಲ ಅಂತಾನೆ ಬಾವಾ ಬೇಜಾರಾಗಿರೋದು. ನಾನು ಆರ್ತಿ ಅವ್ರ ಜೊತೆ ನಿಮ್ಮನ್ನ ಬೇಗ ಕಳಿಸಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೆ, ಆದರೆ ನೀವು ಬರಲೇ ಇಲ್ಲ ಅಲ್ವಾ? ಬಾಬಾ, ನೀವು ಮೊದಲು ಕೂತ್ಕೊಳ್ಳಿ. ಅಣ್ಣ, ನೀನು ಕೂತ್ಕೋ. ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಎಂಥದ್ದು ಇಲ್ಲ ಅಮೂಲ್ಯ, ಈ ವಿಷಯ ನನಗೆ ಗೊತ್ತೇ ಇಲ್ಲ ಅಂದ್ರೆ ಏನರ್ಥ? ನಾನು ಆರ್ತಿ ಅವ್ರ ಹತ್ರ ಹೇಳಿದ್ದೆ ತಾನೆ. ನೀನು ಆರ್ತಿ ಹತ್ರ ಹೇಳಿದ್ದು ನನಗೆ ಹೇಗೆ ಕೇಳಿಸುತ್ತೆ? ಅಯ್ಯೋ, ಇಬ್ರು ಒಂದು ನಿಮಿಷ ಸುಮ್ಮನೆ ಇರ್ತೀರಾ? ವಿಕ್ಕಿ ಬಾವಾ, ನೀವು ಹೇಳ್ಬೇಕಾಗಿರೋದನ್ನ ಹೇಳಿದ್ದೀರಾ. ಈಗ ಅಣ್ಣ ಏನು ಹೇಳ್ತಾನೆ ಅದನ್ನು ಕೇಳಿ.
ನೀವು ಪ್ರೆಸೆಂಟೇಷನ್ ಕೆಟ್ಟದಾಗ ಮಾಡಲಿ ಅಂತ ಯಾವತ್ತೂ ಬಯಸಲ್ಲ ಅಲ್ವಾ? ಮತ್ತೆ ಯಾಕೆ ಬರಲಿಲ್ಲ? ನೀವು ಬಂದಿದ್ದಿದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಪ್ರೆಸೆಂಟೇಷನ್ ಕೊಡ್ತಿದ್ದೆ ಗೊತ್ತಾ? ನನ್ನ ಪರಿಸ್ಥಿತಿ ಹೇಗಿತ್ತು ವಿಕಿ? ಅದಲ್ಲದೆ ನೀನು ಹೇಳಿದ ವಿಚಾರ ಆರ್ತಿ ನನಗೆ ಹೇಳಲೇ ಇಲ್ಲ. ಬೆಳಿಗ್ಗೆ ತಿಂಡಿ ಟೈಮಲ್ಲಿ ಏನೆಲ್ಲ ಆಗೋಯ್ತು. ಆಮೇಲೆ ನಾನು ಆದ್ಯನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಆ ಟೆನ್ಷನಲ್ಲಿ ಇವತ್ತು ಪ್ರೆಸೆಂಟೇಷನ್ ಇದೆ ಅನ್ನೋದನ್ನೇ ನಾನು ಮರ್ತೋಗಿದ್ದೆ. ಅವಳನ್ನ ಕರ್ಕೊಂಡು ಬರುವಾಗ ನಾನು ನೆನಪಾಗಿದ್ದು, ಅದಕ್ಕೆ ಬೇಗ ಬಂದೆ. ಅದಕ್ಕೆ ಏನಾಯ್ತು? ಆರಾಮಾಗಿದೆ ತಾನೇ? ಹಾ, ನಥಿಂಗ್ ಟು ವರಿ. ಬಾವಾ, ಈಗಲಾದರೂ ಗೊತ್ತಾಯ್ತಾ ಆಗಿರೋದೇನು ಅಂತ? ಅಷ್ಟಕ್ಕೂ ನೀವು ನಿಮ್ಮ ಅಣ್ಣನ ಯಾವತ್ತೂ ಡಿಸಪಾಯಿಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ. ಕೋಪ ಬಂದಾಗ ಒಂದು ಮಾತು ಅನ್ಬೋದು, ಅದು ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ ಹೊರತು ನೀವು ನಿಮ್ಮ ಅಣ್ಣನ ಡಿಸಪಾಯಿಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಇಬ್ರು ಶೇಕ್ ಹ್ಯಾಂಡ್ ಮಾಡಿಕೊಂಡು ಸ್ಮೈಲ್ ಮಾಡಿ. ಬಾಬಾ ಸ್ಮೈಲ್ ಮಾಡಿ. ಇಷ್ಟೇನಾ? ಜೋರಾಗಿ ಸ್ಮೈಲ್ ಮಾಡಿ.